ಎಲ್ರಿಗೂ ನಮಸ್ಕಾರ. ಕನ್ನಡ ಟ್ರಾವೆಲ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಮೈಸೂರಿಗೆ. ಮೈಸೂರಲ್ಲಿ ನಾವು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ವೈಲ್ಡ್ ಅರ್ತ್ ಜಂಗಲ್ ಕ್ಯಾಂಪ್. ಈ ಪ್ಲೇಸ್ ಬಂದು KRS ಡ್ಯಾಮ್ ಇಂದ 10 ಕಿಲೋಮೀಟರ್ ದೂರದಲ್ಲಿ ಒಂದು ಫಾರೆಸ್ಟ್ ಏರಿಯಾದ ಮಧ್ಯ ಒಳಗಡೆ ಇದೆ. ನಾವು ಲೇಟ್ ಆಗಿರೋದ್ರಿಂದ ಬೇಗ ಬಂದು ಚೆಕ್ ಇನ್ ಆಗಿ ಸೂರ್ಯಾಸ್ತ ನೋಡೋದಕ್ಕಿಂತ ಬಂದ್ವಿ. ಸೂರ್ಯಾಸ್ತ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನೀವು ಸ್ವಲ್ಪ ಇನ್ನು ಬೇಗ ಬಂದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತೆ ಇದು ಫಾರೆಸ್ಟ್ ಮಧ್ಯದಲ್ಲಿದೆ. ಯಾವುದೇ ಕಾಡು ಪ್ರಾಣಿಗಳಾಗಿರ್ಬೋದು, ಬೇರೆ ಏನಾದ್ರು ತೊಂದರೆ ಇದೆಯಾ, ಫಾರೆಸ್ಟ್ ಆಫೀಸರ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕಡೆಯಿಂದ ಯಾವುದೇ ತರದ ತೊಂದರೆ ಇಲ್ಲ. ಯಾವುದೇ ಕಾಡು ಪ್ರಾಣಿಗಳ ಭಯ ಕೂಡ ಇಲ್ಲಿ ಇರೋದಿಲ್ಲ. ನೀವು ಸೇಫ್ ಆಗಿರ್ಬೋದು. ಇದು ಒಂದು ಸುರಕ್ಷಿತ ಸ್ಥಳ. ಜೊತೆಗೆ ನೀವು ಇಲ್ಲಿಗೆ ನಿಮ್ಮ ಸಾಕು ಪ್ರಾಣಿಗಳನ್ನು ಸಹ ಕರ್ಕೊಂಡ್ ಬರ್ಬೋದು. ಅವಕ್ಕೂ ಕೂಡ ಇಲ್ಲಿ ಪರ್ಮಿಷನ್ ಇದೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಂದು ಕ್ಯಾಟ್ ಓಡಾಡ್ತಿದೆ. ಮತ್ತೆ ನೈಟ್ ಇಲ್ಲಿ ಫೈರ್ ಕ್ಯಾಂಪ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನೀವು ಜೊತೆಗೆ ಫೈರ್ ಕ್ಯಾಂಪ್ ಜೊತೆಗೆ ಬಾನ್ ಫೈರ್ ಫೆಸಿಲಿಟಿ ಕೂಡ ಇರುತ್ತೆ. ನೀವು ನಿಮ್ಮ ಚಿಕನ್ ಅನ್ನ ನೀವೇ ಫ್ರೈ ಮಾಡ್ಕೊಂಡು ತಿನ್ಬೋದು. ಜೊತೆಗೆ ಸ್ಪೀಕರ್ ಫೆಸಿಲಿಟಿ ಕೂಡ ಕೊಡ್ತಾರೆ. ನೀವು ಹಾಡ್ ಜೊತೆಗೆ ಆ ರಾತ್ರಿನ ಕಳಿಬಹುದು. ತುಂಬಾ ಚೆನ್ನಾಗಿರುತ್ತೆ ಹಾಡ್ ಜೊತೆ, ಆ ಬೆಂಕಿ ಬೆಚ್ಚನಾಗಿರೋ ವಾತಾವರಣದ ಜೊತೆ. ಮತ್ತೆ ನೀವಿಲ್ಲಿ ನೋಡ್ತಾ ಇರೋದು ನಾವಿರುವಂತ ಒಂದು ಪುಟ್ಟ ಟೆಂಟ್. ಈ ಟೆಂಟ್ ನ ಪ್ರೈಸ್ ಬಂದು 2,000 ರೂಪಾಯಿ. ಇನ್ನೊಂದು ಮೀಡಿಯಂ ಟೆಂಟ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಆ ಮೀಡಿಯಂ ಟೆಂಟ್ ನ ಪ್ರೈಸ್ ಬಂದು 2,500 ರೂಪಾಯಿ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಹೋಗಿದ್ರೆ ಅವ್ರಿಗೂ ಸಹ ಇಲ್ಲಿ ಒಂದು ಬಿಗ್ ಟೆಂಟ್ ನ ಫೆಸಿಲಿಟಿ ಕೂಡ ಇದೆ. ಆ ಟೆಂಟ್ ನ ಪ್ರೈಸ್ ಬಂದ್ಬಿಟ್ಟು 8,000 ರೂಪಾಯಿಗಳು. ಇಲ್ಲಿ ಡಿನ್ನರ್ಗೆ ಮೆನು ಕೂಡ ಇರುತ್ತೆ. ನೀವು ಆ ಮೆನುನಲ್ಲಿರೋ ಯಾವ್ದು ನಿಮ್ಗೆ ಇಷ್ಟ ಆಗೋದು, ಯಾವ ಐಟಮ್ ಮಾಡಿದ್ರು ಪ್ರಿಪೇರ್ ಮಾಡ್ಕೊಡ್ತಾರೆ. ಆ ಊಟನ ನೀವು ಇನ್ನು ಚಂದ್ರನ ಬೆಳಕಲ್ಲಿ ಮೂನ್ ಲೈಟ್ ಡಿನ್ನರ್ ಕೂಡ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರೋದು ನಮ್ಮ ಫ್ರೆಂಡ್ಸು ನಮ್ ಜೊತೆ ಬಂದಿದ್ದವರು. ಅವರು ಸಹ ನಮ್ ತರನೇ ಮಿನಿ ಟೆಂಟ್ ನಲ್ಲೇ ಇದ್ರು. ಬೆಳಿಗ್ಗೆ ಎದ್ದ ಕೂಡ್ಲೆ ನಾವು ಹೋಗಿದ್ದು ನಮ್ಮ ಟೆಂಟ್ ನ ಮುಂದೆ ಇರೋಂತ ಒಂದು ಸುಂದರವಾದ ವ್ಯೂನ ನೋಡೋದಕ್ಕೆ. ಇಲ್ಲಿರೋ ವ್ಯೂ ನೋಡಿದ ಕೂಡ್ಲೆ ನಾವು ನೆಕ್ಸ್ಟ್ ಹೋದ್ವಿ ವಾಚ್ ಟವರ್ ನಲ್ಲಿ. ಮತ್ತೆ ಇನ್ನೊಂದ್ಸರಿ 360 ಡಿಗ್ರಿ ವ್ಯೂ ನಲ್ಲಿ ಸನ್ ರೈಸ್ ನ ನೋಡೋದಕ್ಕೆ. ಈವ್ನಿಂಗ್ ಸನ್ಸೆಟ್ ನ ಕೂಡ ನೋಡಿದ್ವಿ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಸನ್ಸೆಟ್ ಆಗಿತ್ತು. ಅದಕ್ಕೆ ಇವಾಗ ಮತ್ತೆ ಸನ್ ರೈಸ್ ನೋಡೋದಕ್ಕೆ ಅಂತ ವಾಚ್ ಟವರ್ ಗೆ ಬಂದ್ವಿ. ಸನ್ ರೈಸ್ ನೋಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬಾ ಇಂಡೋರ್ ಗೇಮ್ಸ್ ಗಳು, ತುಂಬಾ ಆಕ್ಟಿವಿಟೀಸ್ ಕೂಡ ಇದೆ. ಬೋಟಿಂಗ್ ಇದೆ, ಫಿಶಿಂಗ್ ಇದೆ, ಮತ್ತೆ ಜಂಗಲ್ ಟ್ರೆಕ್ ಇದೆ, ಕೊರಾಕಲ್ ರೈಡ್ ಇದೆ, ಬರ್ಡ್ಸ್ ವಾಚ್ ಮಾಡಬಹುದು, ಕ್ರಿಕೆಟ್, ಫುಟ್ಬಾಲ್, ಶಟಲ್ ಕಾಕ್, ಕ್ಯಾಂಪ್ ಫೈರ್, ಆರ್ಚರಿ, ಲೂಡೋ, ಈ ತರ ಇನ್ನೂ ತುಂಬಾ ಇಂಡೋರ್ ಗೇಮ್ಸ್ ಗಳಿದೆ. ಆ ಗೇಮ್ಸ್ ಗಳೆಲ್ಲ ನೀವು ಎಂಜಾಯ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಕಾಮನ್ ವಾಶ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ. ಮತ್ತೆ ಇದು ಬಂದು ಸ್ವಲ್ಪ ರಿಮೋಟ್ ಏರಿಯಾ ಆಗಿರೋದ್ರಿಂದ ನೀವು ನಿಮ್ಗೆ ಏನು ಬೇಸಿಕ್ ನೀಡ್ಸ್ ಏನ್ ಬೇಕಿರುತ್ತೋ ಅದನ್ನ ತಗೊಂಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಕಾರ್ಗೆ ಸ್ವಲ್ಪ ಪೆಟ್ರೋಲ್ ಫುಲ್ ಮಾಡಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ನೀವು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇಲ್ಲಿರುವಂತ ಟಾಯ್ಲೆಟ್ ರೂಮ್ಸ್, ವಾಶ್ರೂಮ್ಸ್ ತುಂಬಾ ಹೈಜಿನಿಕ್ ಆಗಿರುತ್ತೆ. ತುಂಬಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಾವು ನಮ್ಮ ಕಾರ್ನ ನಮ್ಮ ಟೆಂಟ್ ಪಕ್ಕದಲ್ಲೇ ನಿಲ್ಸ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದು ಟಿಫನ್ ಮುಗಿಸ್ಕೊಂಡ್ ಕೂಡ್ಲೆ ನಾವು ಹೊರಟಿದ್ದೆ ಬೋಟ್ ರೈಡಿಂಗಿಗೆ. ನಾನು ಅವಾಗಲೇ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಇಲ್ಲಿ ಕೊರಾಕಲ್ ರೈಡಿಂಗ್ ಫೆಸಿಲಿಟಿ ಕೂಡ ಇದೆ ಅಂತನ. ನಿಮಗೆ ಇನ್ನೊಂದು ಇಲ್ಲಿ ವಿಶೇಷವಾದಂತ ಒಂದು ಫೆಸಿಲಿಟಿ ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬರ್ಡ್ಸ್ ವ್ಯೂ ಆಗುತ್ತೆ ಅಂತ ಹೇಳಿದ್ದೆ. ಅಲ್ಲಿ ಒಂದೆರಡು ಬರ್ಡ್ಸ್ ಕೂತಿದಾವೆ, ಪಕ್ಷಿಗಳು. ಅದು ಯಾವ ಪಕ್ಷಿ ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವರು ನಮ್ಮ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಇಲ್ಲಿ ಒಂದು ಈ KRS ಡ್ಯಾಮ್ ಮಧ್ಯೆ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಒಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಟೆಂಪಲ್ ಹತ್ರ. ಬಟ್ ಅಲ್ಲಿಗೆ ಅಲೋ ಇಲ್ಲ, ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಹೇಳಿ ನಾವು ಬೋಟ್ ಅಲ್ಲಿ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಎಲ್ಲಿ ನೋಡಿದ್ರು ಎಷ್ಟು ದೂರ ಕಣ್ಣಾಯ್ಸಿದ್ರು ಬರೀ ನೀರೇ ಕಾಣ್ತಾ ಇತ್ತು. ನಮ್ಗಂತೂ ನೀರಲ್ಲಿ ಆಟ ಆಡಿ ತುಂಬಾ ಖುಷಿ ಆಯ್ತು. ನೀವೇನಾದ್ರೂ ಇಲ್ಲಿ ಯಾರಾದ್ರು ಬರ್ಬೇಕು ಅಂತಿದ್ರೆ ಇಲ್ಲಿ ಕೆಲವೊಬ್ರು ನಂಬರ್ನ ನಾನು ಕಾಂಟ್ಯಾಕ್ಟ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ರೆಹಮಾನ್ ಅಂತ ಮತ್ತೆ ಅಬ್ದುಲ್ ಅಂತ, ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಬೋಟ್ ರೈಡಿಂಗ್ ಮುಗಿತಿದಂಗೆ ನಾವು ನೆಕ್ಸ್ಟ್ ಹೋಗಿದ್ದೆ ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ನೀರಿನಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ನಾನು ನಿಮ್ಗೆ ಹೇಳಿದೆ ಇನ್ನೊಂದು ಫೆಸಿಲಿಟಿ ಇರುತ್ತೆ. ಏನಪ್ಪಾ ಅಂದ್ರೆ ನ್ಯಾಚುರಲ್ ಫಿಶ್ ಪೆಡಿಕ್ಯೂರ್. ನೀವು ನೋಡ್ತೀರಾ, ಹೊರಗಡೆ ಎಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸ್ತೀವಿ. ಇಲ್ಲಿ ಫ್ರೀ ಆಗಿ ನಮಗೆ ನ್ಯಾಚುರಲ್ ಆಗಿ ಫಿಶ್ ಪೆಡಿಕ್ಯೂರ್ ಕೂಡ ಆಗುತ್ತೆ. ಇದೆಲ್ಲ ಮುಗಿಸ್ಬಿಟ್ಟು ನಾವು
ಹೊರಟ್ವಿ ಇಲ್ಲಿಂದ. ನೆಕ್ಸ್ಟ್ ಯಾರಾದ್ರೂ ಇಲ್ಲಿಗೆ ಬರಬೇಕು ಅನ್ನೋರು ಇಲ್ಲಿಂದ ಡೀಟೇಲ್ಸ್ ಏನಾದ್ರು ಬೇಕಿತ್ತು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಅಥವಾ ನೀವು ಯಾರಾದ್ರೂ ಇದಕ್ಕಿಂತ ಮುಂಚೆ ಇಲ್ಲಿಗೆ ಬಂದಿರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.